ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಇಂದಿನ ಭಾಗದಲ್ಲಿ ಇಂದಿನ ಮೊದಲನೇ ಪ್ರಶ್ನೆ, ನೀಲಗಿರಿ ಮರವನ್ನು ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಿದವರು ಯಾರು? ಆಯ್ಕೆಗಳು: ನರಸಿಂಹರಾಜ ಒಡೆಯರ್, ಟಿಪ್ಪು ಸುಲ್ತಾನ್, ಹೈದರ್ ಅಲಿ, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ವಿಶ್ವದಲ್ಲೇ ಜನಪ್ರಿಯ ಪ್ರವಾಸಿ ತಾಣ ಎಂದು ಪ್ರಶಸ್ತಿ ಪಡೆದ ರಾಷ್ಟ್ರ ಯಾವುದು? ಆಯ್ಕೆಗಳು: ಚೀನಾ, ಹಾಂಗ್ಕಾಂಗ್, ಸಿಂಗಪೂರ್, ಮಾಲ್ಡೀವ್ಸ್. ಸರಿಯಾದ ಉತ್ತರ ಮಾಲ್ಡೀವ್ಸ್. ಪ್ಲಾಟಿನಿ ಮ್ಯೂಸಿಯಂ ಎಲ್ಲಿದೆ? ಆಯ್ಕೆಗಳು: ಪ್ಯಾರಿಸ್, ಫ್ರಾನ್ಸ್, ನ್ಯೂಯಾರ್ಕ್, ಅಮೇರಿಕಾ, ಮಾಸ್ಕೋ, ರಷ್ಯಾ, ಬೀಜಿಂಗ್, ಚೀನಾ. ಸರಿಯಾದ ಉತ್ತರ ಪ್ಯಾರಿಸ್, ಫ್ರಾನ್ಸ್. ಸ್ಪಾಟ್ 7 ಉಪಗ್ರಹ ಯಾವ ದೇಶಕ್ಕೆ ಸೇರಿದೆ? ಆಯ್ಕೆಗಳು: ಅಮೇರಿಕಾ, ಭಾರತ, ಫ್ರಾನ್ಸ್, ಚೀನಾ. ಸರಿಯಾದ ಉತ್ತರ ಫ್ರಾನ್ಸ್. ಸ್ಪೀಕ್ ಏಷ್ಯಾ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಸಾಫ್ಟ್ವೇರ್ ಕಂಪನಿ, ರಾಜಕೀಯ ಪಕ್ಷ, ಒಂದು ಪತ್ರಿಕೆ, ಆನ್ಲೈನ್ ಮಾರ್ಕೆಟಿಂಗ್ ಕಂಪನಿ. ಸರಿಯಾದ ಉತ್ತರ ಆನ್ಲೈನ್ ಮಾರ್ಕೆಟಿಂಗ್ ಕಂಪನಿ. ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಿರುತ್ತಾರೆ? ಆಯ್ಕೆಗಳು: ತಾಮ್ರ, ಟಂಗಸ್ಟನ್, ಸೀಸ ತವರ ಮಿಶ್ರಲೋಹ, ನೈಕ್ರೋಮ್. ಸರಿಯಾದ ಉತ್ತರ ಸೀಸ ತವರ ಮಿಶ್ರಲೋಹ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಎಲ್ಲಿದೆ? ಆಯ್ಕೆಗಳು: ಕೊಚ್ಚಿನ್, ಅಸನ್ಸೋಲ್, ರಾಣಿಗಂಜ್, ಮಚಲಿಪಟ್ಟಣ. ಸರಿಯಾದ ಉತ್ತರ ಕೊಚ್ಚಿನ್. ವಜ್ರದ ಮುಖ್ಯ ಘಟಕಾಂಶ ಯಾವುದು? ಆಯ್ಕೆಗಳು: ಕ್ಯಾಲ್ಸಿಯಂ ಕಾರ್ಬೋನೇಟ್, ಶುದ್ಧ ಸ್ವಾಭಾವಿಕ ಗಾಜು, ಸಿಲಿಕಾ, ಇಂಗಾಲ. ಸರಿಯಾದ ಉತ್ತರ ಇಂಗಾಲ. ಭಾರತದಲ್ಲಿ ವಜ್ರದ ಗಣಿಗಳು ಎಲ್ಲಿವೆ? ಆಯ್ಕೆಗಳು: ಕೋಲಾರ್, ಪನ್ನಾ, ರಾಣಿಗಂಜ್, ಚಂದವಾಡ. ಸರಿಯಾದ ಉತ್ತರ ಪನ್ನಾ. ರಾಷ್ಟ್ರೀಯ ಕ್ರೀಡಾ ದಿನ. ಆಯ್ಕೆಗಳು: ಆಗಸ್ಟ್ 29, ಅಕ್ಟೋಬರ್ 29, ಸೆಪ್ಟೆಂಬರ್ 29, ಮಾರ್ಚ್ 29. ಸರಿಯಾದ ಉತ್ತರ ಆಗಸ್ಟ್ 29. CBI ಸ್ಥಾಪನೆಯಾದ ವರ್ಷ ಯಾವುದು? ಆಯ್ಕೆಗಳು
1968, 1973, 1965, 1963. ಸರಿಯಾದ ಉತ್ತರ 1963. ಮಂಗಳೂರು ವಿಶ್ವವಿದ್ಯಾಲಯದ ಘೋಷವಾಕ್ಯ ಯಾವುದು? ಆಯ್ಕೆಗಳು: ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ಯೆಯೇ ಅಮೃತ, ಜ್ಞಾನ ವಿಜ್ಞಾನ ಸಹಿತಂ, ಜ್ಞಾನವೇ ಬೆಳಕು. ಸರಿಯಾದ ಉತ್ತರ ಜ್ಞಾನವೇ ಬೆಳಕು. ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಶಿವಶಕ್ತಿ ವಿಗ್ರಹವನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು? ಆಯ್ಕೆಗಳು: ಅಹಮದಾನಗರ್, ಭಾರತ್; ಅಕ್ಟೋನ್ವಿಲ್ಲೆ, ದಕ್ಷಿಣ ಆಫ್ರಿಕಾ; ಹೆನಾನ್, ಚೀನಾ; ಕೊಲಂಬೋ, ಶ್ರೀಲಂಕಾ. ಸರಿಯಾದ ಉತ್ತರ ಅಕ್ಟೋನ್ವಿಲ್ಲೆ, ದಕ್ಷಿಣ ಆಫ್ರಿಕಾ. ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಆಯ್ಕೆಗಳು: ಕಾರವಾರ್ ಮತ್ತು ಗೋಕರ್ಣ; ಕುಮಟಾ ಮತ್ತು ಹೊನ್ನಾವರ್; ಹೊನ್ನಾವರ್ ಮತ್ತು ಭಟ್ಕಳ; ಭಟ್ಕಳ ಮತ್ತು ಮಲ್ಪೆ. ಸರಿಯಾದ ಉತ್ತರ ಕುಮಟಾ ಮತ್ತು ಹೊನ್ನಾವರ್. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು? ಆಯ್ಕೆಗಳು: ಟಿಪ್ಪು ಸುಲ್ತಾನ್, ಹೈದರ್ ಅಲಿ, ನಿಜಾಮ್, ಸೈಯದ್ ಸೋದರರು. ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ? ಆಯ್ಕೆಗಳು: ಸಾಂಚಿಯ ಸಿಂಹದ ಶಿರೋಭಾಗ, ರೂಪಾರ್ನ ಸಿಂಹದ ಶಿರೋಭಾಗ, ಸಾರನಾಥ್ನ ಸಿಂಹದ ಶಿರೋಭಾಗ, ಅಲಹಾಬಾದ್ನ ಕಂಬದ ಶಿರೋಭಾಗ. ಸರಿಯಾದ ಉತ್ತರ ಸಾರನಾಥ್ ಸಿಂಹದ ಶಿರೋಭಾಗ. ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು? ಆಯ್ಕೆಗಳು: ಮೌರ್ಯರು, ಗುಪ್ತರು, ವರ್ಧನರು, ಕುಶಾನರು. ಸರಿಯಾದ ಉತ್ತರ ಗುಪ್ತರು. ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು. ಆಯ್ಕೆಗಳು: ವಾತಾಪಿ, ಐಹೊಳೆ, ಬೇಲೂರು, ಹಳೇಬೀಡು. ಸರಿಯಾದ ಉತ್ತರ ವಾತಾಪಿ. ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿಯು ಯಾವುದು? ಆಯ್ಕೆಗಳು: ಉಕ್ಕಿನ ಉತ್ಪನ್ನಗಳು ಮತ್ತು ಜವಳಿ, ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್, ಸಕ್ಕರೆ, ರತ್ನಗಳು ಹಾಗೂ ಆಭರಣಗಳು, ಅಕ್ಕಿ ಮತ್ತು ಸಾಂಬಾರ್ ಪದಾರ್ಥಗಳು. ಸರಿಯಾದ ಉತ್ತರ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್. ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತೀಯ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ ಯಾರು? ಆಯ್ಕೆಗಳು: ನೀಲಂ ಸಂಜೀವ ರೆಡ್ಡಿ, ವಿ ಗಿರಿ, ಜವಾಹರ್ಲಾಲ್ ನೆಹರು, ಜಾಕಿರ್ ಹುಸೇನ್. ಸರಿಯಾದ ಉತ್ತರ ವಿ ಗಿರಿ. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.